ಇವತ್ತು ನಾನು ವಿಡಿಯೋ ಮಾಡ್ತಿರೋದಕ್ಕೆ ನಮ್ಮ ಅಮ್ಮ ನನ್ನ ಹೆಂಗ್ ಬೈತು ನೋಡಿ. ವಿಡಿಯೋ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ, ಮಿಸ್ ಮಾಡಬೇಡಿ, ಫುಲ್ ನೋಡಿ. ನಮಸ್ಕಾರ ದೇವ್ರು. ಅಕ್ಕ ಬಾವ ಅಣ್ಣ ಅತ್ತಿಗೆ ಹಳ್ಳಿಗಳಿಗೆ ಬಂದವ್ರು ಯಾರಿಗೆ ಮಾಡೋ ಸ್ಪೆಷಲ್ ನನಗೆ ಮಿಸ್ ಆಗುತ್ತಲ್ಲಪ್ಪ ಅಂತ ನಾನು ಡ್ಯೂಟಿ ರಜಾ ಹಾಕ ಮನೇಲೇ ಇದ್ದೀನಿ. ಇವತ್ತು ಬೆಳಗ್ಗೆ ನಮ್ಮ ಅಮ್ಮ ಮಾಡಿದ್ದು ಇಡ್ಲಿ ತಿಂತ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ರೀಲ್ಸ್ ಸ್ಕ್ರೋಲ್ ಮಾಡ್ಕೊ ಹೋಯ್ತಿದ್ದೆ. ಒಂದು ರೀಲ್ಸ್ ನೋಡಿದೆ, ತುಂಬ ಇಷ್ಟ ಆಯಿತು. ನಾನು ನಮ್ಮ ಅಜ್ಜಿ ಅವ್ರ ಜೊತೆ ಈ ಥರ ರೀಲ್ಸ್ ಮಾಡುವ ಅಂದರೆ ನಮ್ಮ ಅಜ್ಜಿ ಅವರು ಫೋನ್ ನೋಡಿದ್ರೆ ಸಾಕು 3 ಕಿಲೋಮೀಟರ್ ದೂರ ಓಡ್ತಾರೆ. ಇರ್ಬೇಕಾದ್ರೆ ನಮ್ಮ ಅಮ್ಮ ಗುಂಡ್ಲುಪೇಟೆಗೆ ಹೋಗಬೇಕು, ಬಟ್ಟೆ ತಗೋಬೇಕು ಬಾ ಅಂತ ಕರ್ಕೊಂಡೋಯ್ತು. ಬಟ್ಟೆ ಅಂಗಡಿ ನೋಡ್ರಿ ಎವ್ರಿ ರಶ್. ಈ ರಶಲ್ಲೂ ನಾವು ಕೊನೆಗೊಂದೆರಡು ಬಟ್ಟೆ ಸೆಲೆಕ್ಟ್ ಮಾಡ್ಕೊಂಡು ಸೀದಾ ನಾವು ಚಿನ್ನಂಗಡಿಗೆ ಹೋದ್ವಿ. ಇಲ್ಲಿ ನೋಡಿದ್ರೆ ಫುಲ್ಲು ಖಾಲಿ. ಆವಾಗ ನನಗೆ ನಮ್ಮ ಹಿರಿಯರು ಹೇಳಿರೋದು ಒಂದು ಮಾತು ನೆನಪಾಯ್ತು, ಹೊಟ್ಟೆಗೆ ಹಾಕಿದ್ದು ಎರಡೂ ಒಂದೇ ಅಂತ. ಅದಕ್ಕೆ ದುಡ್ಡು ಉಳಿಸ್ಬೇಕು ಅಂದರೆ ಬಟ್ಟೆ ತಗೋಬೇಡಿ, ಚಿನ್ನ ತಗೊಳ್ಳಿ ಅಂತ ಹೇಳೋದು. ಒಂದು ಬಾಳೆಕಟ್ಟೆ ಎಲ್ಲ ಒಂದು ರೌಂಡ್ ಹಾಕ್ಬಿಟ್ಟು ನಮ್ಮ ಕರ್ಗಿ ಸ್ವಲ್ಪ ಮೇವು ಕಿತ್ಕೊಳ್ಳುವ ಅಂತ ಮೇವು ಕಿತ್ಕೊಂಡೆ. ಇದೇನಪ್ಪ ಇವನು ಯಾವಾಗಲೂ ಕರ್ಗಿ ಅಂತಾನೆ ಅನ್ನೋರಿಗೆಲ್ಲ ಒಂದು ಮಾತು. ಹಂಗೆ ಪಟ ಅಂತ ಮಾನ್ ಮಾರ್ಕತ್ತೆ. ಏನಕ್ಕಪ್ಪ ಅಂತಂದರೆ ಮಾವಿನಕಾಯಿ ಕೀಳಕ್ಕೆ ಮಾರ್ದ್ಮೇಲೆ ನೋಡ್ತೀನಿ ಫುಲ್ಲು ಗೊಂಚಲೇ ಇತ್ತು. ಎಲ್ಲನೂ ಕೆಳಗಡೆ ಕಿತ್ತಿ ಇಟ್ಬಿಟ್ಟು ನಾನು ಹಂಗೆ ಕೆಳಗಡೆ ಇಳಿದೆ. ಹಂಗೆ ನಮ್ಮ ಕರ್ಗಿ ಕರ್ಕೋಗಿ ಮನೆಗೆ ಬಿಟ್ಬಿಟ್ಟು ಒಳಗಡೆ ಹೋಗಿ ನೋಡ್ತೀನಿ ಸ್ವೀಟ್ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ತಾ ಇದ್ರು. ಏನು ಮಾಡ್ತಾವ್ರೆ ಹಂಗೆ ವಿಡಿಯೋ ಮಾಡುವ ಅಂತ ಹೋದೆ. ನಮ್ಮಮ್ಮ ನನ್ನ ಹೆಂಗೆ ಬೈತು ನೋಡಿ. ಏನು ಮಾಡೋಕ್ಕಾಗಲ್ಲ, ಎತ್ತಿ ಸಾಕಿರೋರು ಬೈತಾರೆ. ಹಂಗೆ ಅಂದ್ಬಿಟ್ಟು ವಿಡಿಯೋ ಮಾಡೋದು ಬಿಡೋಕ್ಕಾಯ್ತದ ಅಂತ ಹೇಳ್ಬಿಟ್ಟು ಸೀದಾ ಹೊಲಕ್ಕೆ ಬಂದೆ ಮಾವಿನಕಾಯಿ ತಗೊಂಡು ಹೋಗುವ ಅಂತ. ಹೊಲಕ್ಕೆ ಬಂದು ಮೊದ್ಲಾಕಿದ ಈರುಳ್ಳಿ ನೋಡಿದೆ, ಗೆಂಡೆ ಕಟ್ಟಿ ಚೆನ್ನಾಗಿತ್ತು. ಇನ್ನೊಂದು 15 ದಿನ ಕೀಳ್ಬೋದು ಅಂತ ಹೊಸ್ದಾಗಿ ಹಾಕಿರೋ ಈರುಳ್ಳಿ ನೋಡೋಕೋದೆ. ಇವಾಗ ಅಷ್ಟೇ ಈರುಳ್ಳಿ 2 ಪೈರು ಕಡಿತಾ ಇತ್ತು. ರೈತರಿಗೆ ಮಾಡಿರೋ ಬೆಳೆ ಕೈಗೆ ಬಂದಾಗ ಅಲ್ವಾ ಈ ಥರ ಖುಷಿಯಾಗೋದು. ಹಂಗೆ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಮುಗಿಸ್ಕೊಂಡು ಮನೆಗೆ ಓಡೋಕ್ಕೆ ಶುರು ಮಾಡಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಮಿನಿ ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.